ರಾಜಕೀಯವಾಗಿ 28 ಅಥವಾ 29 ದೆಹಲಿಗೆ ಹೋಗ್ತೀವಿ ಅಂತ ಹೇಳಿದ್ದೀವಿ. ಸುಮಾರು 30 ಜನ 35 ಜನ ಏನಾಗಿದೆ? ಏನೋ ಒಟ್ಟೊಟ್ಟು ಹೋಗಬಾರ್ದು ಅಂತೇಳಿ ಹೈಕಮಾಂಡ್ ಅವರು ಮತ್ತೆ ಹೇಳಿದ್ದಾರೆ ಅಂತೇಳಿ ಸುದ್ದಿ ಇದೆ. ಇನ್ನೇನೋ ಸಹ ಮಾನ್ಯ ಮುಖ್ಯಮಂತ್ರಿಗಳು ಬಗ್ಗೆ ನಿನ್ನೆ ಏನೋ ಸುದ್ದಿ ಬಂದು ಮುಖ್ಯಮಂತ್ರಿಗಳು ಹೈಕಮಾಂಡ್ ಕರೆದಿದ್ದಾರೆ, ಹೋಗ್ತಾರೆ ಇವತ್ತು ನಾಳೆ ಅಂತ ಹೇಳಿದ್ದಾರೆ. ಒಳ್ಳೆ ಸುದ್ದಿನೇ, ಸಿಹಿ ಸುದ್ದಿ ಅಂತ ಗೊತ್ತಾಗ್ತದೆ ನಮಗೆ. ಅದರಿಂದ ನಾವು ನೋಡ್ತಾ ಇದ್ದೀವಿ ಮುಖ್ಯಮಂತ್ರಿಗಳು ಹೋಗಿ ಬಂದ ಮೇಲೆ ಏನು ಮಾಡಬೇಕು, ಗುಂಪಾಗಿ ಹೋಗಬೇಕು ಅಥವಾ 3-4 ಜನ ಹೋಗ್ಬೇಕು ಅನ್ನೋದನ್ನ ನಿರ್ಧಾರ ಈಗಾಗಲೇ ಮಾಡ್ತೀವಿ. ನಿನ್ನೆ ನಮ್ಮ ಇದರಲ್ಲಿ ಕರೆದಿದ್ದಾರಲ್ಲ, ನಮ್ಮ SIR ಬಗ್ಗೆ ಮತ್ತು GBA ಬಗ್ಗೆ ಕರೆದಂಥ ಸಂದರ್ಭದಲ್ಲಿ ಎಲ್ಲರಲ್ಲಿ ಇದ್ದೀವಿ. ಅಲ್ಲಿ ಯಾವುದೇ ನಾವು ಚರ್ಚೆ ಮಾಡಲಿಲ್ಲ. ಖಂಡಿತ ಆಗಬೇಕು, ಯಾಕಂದರೆ ಇರುವಂಥ ಭಾಳ ದಿನ ಏನಿಲ್ಲ. ಅಮ್ಮ ಮಾದರಿ ಒಂದು 18 ತಿಂಗಳು ಇರ್ಬೋದು ಅಷ್ಟೇ. ಆನಂತರ ಎಲೆಕ್ಷನ್ ಬಂದುಬಿಡುತ್ತೆ, ಆಮೇಲೆ ಮಂತ್ರಿ ತಗೊಂಡೇನು ಬಿಟ್ಟು ಏನು ಅವೆಲ್ಲ ಪರಿಸ್ಥಿತಿ ಬರುತ್ತೆ. ಅದರಿಂದ ಆದಷ್ಟು ಬೇಗ ನಮ್ಮ ನಾಯಕರು ಮಾಡ್ತಾರೆ ಅನ್ನೋ ಭರವಸೆ ಈಗ ಇದೆ. ಇಲ್ಲ ಹೌದು, ಇಲ್ಲ CM ಅವರು ಇವತ್ತದು ನಾಳೆ ಹೊರಟಿದ್ದಾರೆ. ಅವ್ರು ಹೋಗಿ ಬಂದ ಮೇಲೆ ಈ ವಿಚಾರವನ್ನು ತಿಳ್ಕೊಂಡು ಆ ನಂತರ ನಾವೆಲ್ಲ ಟೀಮ್ಗಳು ಏನು ಗುಂಪಾಗಿ ಹೋಗಬೇಕು ಅಥವಾ 4 ಜನ ಹೋಗಬೇಕು ತೀರ್ಮಾನ ಮಾಡಿ ಹೊರಡ್ತೀವಿ. ದೆಹಲಿಗೆ ಈಗ CM ಹೋಗ್ತಾ ಇರೋದು ಕ್ಯಾಬಿನೆಟ್ ರೀಶಫಲ್ ವಿಚಾರವಾಗಿದೆ ಅಂತ ನನಗೆ ಅನಿಸ್ತದೆ. ಅವರು ಹೇಳ್ತಾ ಇದ್ರು ಮಾಡಬೇಕು ಅಂತ ಹೇಳ್ದಂಗೆ, ಬಹುಶಃ ನನ್ನ ಲೆಕ್ಕದಲ್ಲಿ ಅದೇ ಇರ್ಬೋದು ಅನಿಸ್ತದೆ. ಎರಡೂ ಇರಲಿ ಬಿಡಿ, ಎರಡೂ ಚರ್ಚೆ ಆಗಲಿ, ಎರಡೂ ಬರಲಿ, ನಾಯಕತ್ವದ ಬಗ್ಗೆನೂ ಇರಲಿ, ಅದೊಂದು ಚರ್ಚೆ ಆಗಬೇಕಲ್ಲ. ಒಂದು ಇರಬೇಕು ಬೇಡ ಅನ್ನೋದು ತೀರ್ಮಾನ ಆಡಬೇಕಲ್ಲ. ಯಾವುದಾದ್ರು ಒಂದು ಹೇಳಿದ್ರೆ ಒಳ್ಳೆಯದು. ಇಲ್ಲಾಂದರೆ ಭಾಳ ಜನರಿಗೆ ಗೊಂದಲ ಇದೆ, ರಾಜ್ಯದಲ್ಲಿ ಕಾರ್ಯಕರ್ತರಿಗೆ ಗೊಂದಲ ಇದೆ. ಯಾವುದಾದ್ರು ಒಂದು ತೀರ್ಮಾನ ಆಗಿಬಿಟ್ರೆ ರಗಲೇ ಇರುತ್ತೆ ಅಷ್ಟು. ಅದೊಂದು ಕೇಳ್ತಾ ಇದ್ದೀವಿ. ಒಟ್ಟಲ್ಲಿ ರಾಜಕೀಯದಲ್ಲಿ ಮುಂದಿನ ಚುನಾವಣೆ ದೃಷ್ಟಿಯಲ್ಲಿ ಆಗಬೇಕು ಅನ್ನೋದು ನಮ್ಮ. ಥ್ಯಾಂಕ್ ಯು ವೆರಿ ಮಚ್.